ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ. ಅಧ್ಯಾಯ 11 ಹರ್ಮೆಗೆದೋನ್ ಯುದ್ಧ, ಮಹಾದಿನದ ಕದನ. ಪುಟ 355. ಆಹಾ, ಕರ್ತನು ಒಬ್ಬ ಬಲಿಷ್ಠನನ್ನು ನೇಮಿಸಿದ್ದಾನೆ. ಅವನು ರಭಸವಾಗಿ ಸುರಿಯುವ ಕಲ್ಮಳೆಯಂತೆಯೂ ನಾಶಕರವಾದ ಬಿರುಗಾಳಿಯೋಪಾದಿಯಲ್ಲಿಯೂ ಮುಳುಗಿಸುವ ಅತಿ ಧಾರಾವೃಷ್ಟಿಯ ಹಾಗೂ ಬಲಾತ್ಕಾರದಿಂದ, ಅಂದರೆ ಆ ಪಟ್ಟಣವನ್ನು ನೆಲಕ್ಕೆ ಬೀಳಿಸುವನು. ಆತನು ಸಮುದ್ರವನ್ನು ಗದರಿಸಿ ಒಣಗಿಸುತ್ತಾನೆ, ಸಕಲ ನದಿಗಳನ್ನು ಬತ್ತಿಸುತ್ತಾನೆ. ಬಾಷಾನು, ಕಾರ್ಮೇಲು ಕಂದುತ್ತದೆ, ಲೆಬನೋನಿನ ಚಿಗುರು ಬಾಡುತ್ತದೆ. ಆತನ ಮುಂದೆ ಬೆಟ್ಟಗಳು ಅದರುತ್ತವೆ, ಗುಡ್ಡಗಳು ಕರಗುತ್ತವೆ. ಆತನ ದರ್ಶನಕ್ಕೆ ಭೂಮಿಯು ಕಂಪಿಸುತ್ತದೆ, ಅಂದರೆ ಪ್ರಸ್ತುತವಿರುವ ವ್ಯವಸ್ಥೆಯನ್ನು ಸಂಕೇತಿಸುತ್ತದೆ. ತುಂಬಿ ತುಳುಕುವ ಜಲಪ್ರವಾಹದಿಂದಲೋ ಎಂಬಂತೆ ನಿನೆವೆಯ ಸ್ಥಾನವನ್ನು ತೀರಾ ಹಾಳು ಮಾಡಿ ತನ್ನ ವಿರೋಧಿಗಳನ್ನು ಹಿಂದಟ್ಟಿ ಅಂಧಕಾರಕ್ಕೆ ತಳ್ಳುವನು. ಯೆಶಾಯ 28:2, ನಹೂಮ 1ನೇ ಅಧ್ಯಾಯ 4, 5 ಹಾಗೂ 8ನೇ ವಚನ. ಇವುಗಳ್ಯಾವುವೂ ನಿಜವಾದ ಪ್ರವಾಹಗಳು, ಬೆಂಕಿಗಳು, ಭೂಮಿ, ಗ್ರಹದ ಮತ್ತು ಜನಸಂಖ್ಯೆಯ ನಾಶವಲ್ಲ ಎಂಬ ಹೇಳಿಕೆಯು, ಅಂದರೆ ಸಾಂಕೇತಿಕವಾಗಿ ಪ್ರಸ್ತುತವಿರುವ ವ್ಯವಸ್ಥೆಗಳನ್ನು ನಾಶಪಡಿಸಿದ ನಂತರ ನೂತನ ಕ್ರಮವು, ನೂತನ ಆಕಾಶಮಂಡಲವು, ಅಂದರೆ ಸಭೆಯ ನೀತಿ, ಆಚರಣೆ, ಭಕ್ತಿ, ಮಹಿಮೆ ಹೊಂದಿದ ದೇವರ ಸಭೆ, ನೂತನ ಭೂಮಂಡಲವು ಅನುಸರಿಸುತ್ತದೆ. ಅಂದರೆ ದೇವರ ರಾಜ್ಯದಲ್ಲಿ ಮಾನವ ಸಮಾಜವು ಸ್ವಾರ್ಥದ ಬದಲು ಪ್ರೀತಿಯ ಆಧಾರದ ಮೇಲೆ ಪುನರ್ವ್ಯವಸ್ಥೆಯಾಗುತ್ತದೆ. ದೇವರ ಪ್ರತೀಕಾರದ ಬೆಂಕಿಯು ಪ್ರಸ್ತುತದ ಕೆಡುಕನ್ನು ನಾಶಪಡಿಸಿದ ಮೇಲೆ ದೇವರು ತನ್ನ ಪ್ರವಾದಿಯ ಮೂಲಕ ಹೇಳುತ್ತಾನೆ, ಆಗ ಎಲ್ಲರೂ ಒಂದೇ ಮನಸ್ಸಿನಿಂದ ಯೆಹೋವನನ್ನು ಸೇವಿಸಿ ಆತನ ಹೆಸರನ್ನೆತ್ತಿ ಪ್ರಾರ್ಥಿಸುವಂತೆ ಜನಾಂಗಗಳ ತುಟಿಗಳನ್ನು ಮಾರ್ಪಡಿಸಿ ಶುದ್ಧ ಮಾಡುವೆನು. ಚೆಫನ್ಯ 3:9. ಮುಂದಿನ ಶೀರ್ಷಿಕೆ, ಸನ್ನಿಹಿತವಾಗುತ್ತಿರುವ 2 ಮಾದರಿಯ ಗಮನಾರ್ಹ ದುರಂತಗಳು. 2 ರಿಮಾರ್ಕಬಲ್ ಟೈಪ್ಸ್ ಆಫ್ ಇಂಪೆಂಡಿಂಗ್ ಕ್ಯಾಟಾಸ್ಟ್ರಫಿ. ಈ ವಿಧದ ವಿವರಣೆಗಳು ಯಾವುದೂ ನಿಜವಾದುದಲ್ಲ, ಬದಲಾಗಿ ಸಾಂಕೇತಿಕವಾದದ್ದು. ಹಾಗಾಗಿ ಅದು ಕೇವಲ ಮಾತಿನ ಯುದ್ಧ, ಚಕಮಕಿಯನ್ನು ಪ್ರತಿನಿಧಿಸುತ್ತದೆ. ಭಯದ ಕಂಪನ ಅಥವಾ ಮನುಷ್ಯನ ಭಾವೋದ್ರೇಕದ ಕ್ಷುಲ್ಲಕ ಚಂಡಮಾರುತ ಎಂದು ತೀರ್ಮಾನಿಸದಿರಲಿ. ಅದು ವಿವಾದವುಳ್ಳದ್ದಾದರೂ ಭಾವೋದ್ರೇಕದ ಮಾತು ಮತ್ತು ತರ್ಕಗಳಾಗಿದ್ದು ಈ ಯುದ್ಧದಲ್ಲಿ ಉಪಯೋಗಿಸುವ ಆಯುಧಗಳಾಗಿವೆ. ಬಹಳ ಮುಖ್ಯವಾಗಿ ಆರಂಭದಲ್ಲಿದ್ದರೂ ಇದು ಇದರೊಂದಿಗೆ ಮುಕ್ತಾಯವಾಗುವುದಿಲ್ಲ. ಪ್ರತಿಯೊಂದು ಪ್ರವಾದನೀಯ ವಿವರಣೆಗಳು ಅಂತ್ಯವಾಗುವುದರೊಳಗೆ ಅದೊಂದು ಅತ್ಯಂತ ರಕ್ತಪಾತದ ಹೋರಾಟ, ಉಗ್ರವಾದ ಮತ್ತು ಭಯಾನಕ ಬಿರುಗಾಳಿಯನ್ನು ಸೂಚಿಸುತ್ತದೆ. ಯಹೂದ್ಯ ಯುಗದ ಅಂತ್ಯದಲ್ಲಿ ಶಾರೀರಿಕ ಇಸ್ರಾಯೇಲ್ಯರ ಮೇಲೆ ಬಂದೊದಗಿದ ಮಹಾ ಸಂಕಟದ ಸಾಂಕೇತಿಕ ಗುಣವನ್ನು ನಾವೀಗಾಗಲೇ ಗಮನಿಸಿದ್ದೇವೆ ಮತ್ತು ನಾವೀಗ ಸಮಾನಾಂತರದ ಕಾಲಕ್ಕೆ ಬಂದಿರಲಾಗಿ ಸುವಾರ್ತ ಯುಗದ ಸುಗ್ಗಿ ಎಲ್ಲಾ ಸೂಚನೆಗಳು ಸಮಾನವಾಗಿದೆ. ಇದು ಪ್ರತಿ ಸಾಂಕೇತಿಕವಾಗಿ ಕ್ರೈಸ್ತ ನಾಡಿನ ಮೇಲೆ ಮತ್ತೂ ಹೆಚ್ಚಾದ ಮಹಾಸಂಕಟವಾಗಿದೆ. ಯಹೂದ ಮತ್ತು ಯೆರೂಸಲೇಮಿಗೆ ಬಂದ ತೀರ್ಪು ಭಯಂಕರವಾಗಿ ತೀವ್ರವಾಗಿದ್ದರೂ ಕ್ರೈಸ್ತ ನಾಡಿನ ಮೇಲೆ ಮತ್ತು ಇಡೀ ಪ್ರಪಂಚವನ್ನು ಒಳಗೊಂಡಿರುವಂತೆ ಸಮೀಪಿಸುತ್ತಿರುವ ಮಹಾ ಸಂಕಟಕ್ಕೆ ಹೋಲಿಸಿದರೆ ಅದು ಒಂದು ಸಣ್ಣ ಪ್ರಮಾಣದಲ್ಲಿತ್ತು. ಯಹೂದ್ಯ ಯುಗದ ಕೊನೆಯಲ್ಲಿ ನಡೆದ ರೋಮನ್ನರ ಸೈನ್ಯ ಮತ್ತು ನಿರಂತರದ ಯುದ್ಧವು ಸಣ್ಣ ಪ್ರಮಾಣದ ಸಂಕಟವನ್ನುಂಟುಮಾಡಿತು ಮತ್ತು ಚರಿತ್ರೆಯ ಪುಟಗಳಲ್ಲಿ ಅತ್ಯಂತ ಘೋರವಾದದ್ದು ಎಂದು ವರ್ಣಿಸಲಾಗಿದೆ ಮತ್ತು ಫ್ರೆಂಚ್ ಚಳುವಳಿಯನ್ನು ಮಾತ್ರವೇ ಅನುಸರಿಸಿತು.